ನಮಸ್ಕಾರ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ಒಂದು ವಿಶೇಷವಾದ ದಿನದಲ್ಲಿ ಗುಡಾರದ ಸೇವೆಯ ಬಗ್ಗೆ ಅಥವಾ ಸ್ಯಾಂಚುರಿ ಸರ್ವಿಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಕ್ಕಂಥ ಈ ವಿಚಾರದ ಮೇರೆಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಾ ಎಂಬತಕ್ಕಂಥದ್ದೇ ನಮ್ಮ ಒಂದು ನಂಬಿಕೆಯಾಗಿದೆ. ಗುಡಾರದ ಸೇವೆ, ದೇವರ ಆರಾಧನೆಯ ಬಗ್ಗೆ, ದೇವರ ಆರಾಧನೆಗೆ ನಾವು ಕೊಡ್ತಕ್ಕಂಥ ಆ ಮಹತ್ವದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಈ ಚರ್ಚೆಗೆ ಮೆರಗನ್ನು ನೀಡುವಲ್ಲಿ ಬಂದಿದ್ದಾರೆ ಬೋಧಕರಾದ ಅಶೋಕ್ ಅವರು. ಬನ್ನಿ, ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ. ನಮಸ್ಕಾರ ಡಿನಿಸ್ ಅವರೇ. ಈಗ ಅಶೋಕ್ ಅವರೇ, ಈಗ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಎಲ್ಲ ವಿಷಯಗಳನ್ನು ನೋಡಿದ್ದೀವಿ. ಅಭಿಷೇಕ, ಈ ಅಭಿಷೇಕ ಎಂಬತಕ್ಕಂಥ ಪದಕ್ಕೆ ಅರ್ಥ ಏನು? ಅಭಿಷೇಕ ಅಂದರೆ ಎರಡು ವಿಧವಾದಂಥ ಅರ್ಥಗಳನ್ನು ನಾವು ತಿಳ್ಕೊಳ್ಬೇಕು. ಒಂದು ಪ್ರತ್ಯೇಕಪಡಿಸುವಂಥದ್ದು, ಇನ್ನೊಂದು ಅದನ್ನು ಗೌರವಿಸುವಂಥದ್ದು. ಪ್ರತ್ಯೇಕಪಡಿಸುವಂಥದ್ದು, ಅದನ್ನು ಗೌರವಿಸುವಂಥದ್ದು. ಈ ಎರಡನ್ನು ಮಾಡುವುದೇ ಪ್ರತಿಷ್ಠೆಪಡಿಸುವುದು ಅಥವಾ ಅಭಿಷೇಕಗೊಳಿಸುವುದು ಅಂತ ನಾವು ಹೇಳ್ತೀವಿ. ಈಗ ಪ್ರತಿಷ್ಠೆ ಪಡಿಸೋದು ಅಂದರೆ ಏನು ಅರ್ಥ? ಅಂದರೆ ಇಲ್ಲಿವರೆಗೂ ಅದನ್ನು ಮಾಡಿದ್ದಾರೆ, ಕೆಲಸಗಳನ್ನು ಮುಗಿಸಿದ್ದಾರೆ. ನಾವು ಅನೇಕ ಸಂಚಿಕೆಗಳಲ್ಲಿ ನೋಡಿದ್ದೀವಿ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ವಸ್ತ್ರಗಳನ್ನು ಉಪಯೋಗಿಸಬೇಕು, ಯಾವ ಸಾಮಾನುಗಳನ್ನು ಉಪಯೋಗಿಸ್ಬೇಕು, ಎಲ್ಲವನ್ನು ಮುಗಿಸಿದ್ದಾರೆ. ಈಗ ಅದನ್ನು ಕಾರ್ಯರೂಪಕ್ಕೆ ತರೋದು. ಅಥವಾ ಈಗ ನೋಡಿ, ಒಂದು ವೇಳೆ ನೀವು ಒಂದು ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದೀರಾ, ಅಪಾಯಿಂಟ್ಮೆಂಟ್ ಲೆಟ್ರ್ ಸಿಕ್ಕಿದೆ ನಿಮಗೆ, ಆದರೆ ಅಲ್ಲಿ ಹೋಗಿ ನೀವು ಚಾರ್ಜ್ ತೊಗೊಳ್ತೀರಲ್ಲ, ಆ ಚೇರ್ ಮೇಲೆ ಕೂತ್ಕೊಂಡು ನೀವು ಸೈನ್ ಮಾಡಿ, ಆ ರಿಜಿಸ್ಟ್ರಲ್ಲಿ ಸೈನ್ ಮಾಡಿ, ನಾನು ಇವತ್ತಿಂದ ಈ ಚಾರ್ಜ್ ತೊಗೊಂಡಿದ್ದೀನಿ. ಇದನ್ನೇನು ಹೇಳ್ತೀವಿ ಅಂದರೆ ಗಿವಿಂಗ್ ಚಾರ್ಜ್, ಅಥವಾ ನಮ್ಮ ಈ ಭಾಷೆಯಲ್ಲಿ, ಗುಡಾರದ ಸೇವೆ ಭಾಷೆಯಲ್ಲಿ ಪ್ರತಿಷ್ಠೆ ಪಡಿಸುವಂಥದ್ದು. ಎಲ್ಲವನ್ನು ಸಿದ್ಧ ಮಾಡಿದ್ದಾರೆ. ಸಿದ್ಧ ಮಾಡಿದ ಮೇಲೆ ಇಸ್ರಾಯೇಲ್ರು ಏನು ಮಾಡಿದ್ರು ಅಂದರೆ, ಒಂದೊಂದು ಕುಲದವರು ಒಂದೊಂದನ್ನು ವಸ್ತುಗಳನ್ನು ಸಿದ್ಧ ಮಾಡಿದರು. ಎಲ್ಲವನ್ನು ತಂದು ಮೋಶೆ ಕೈ ಕೊಟ್ಟರು. ಮೋಶೆ ಏನು ಮಾಡಿದ್ರು ಅಂದರೆ, ಈಗಾಗಲೇ ನಾವು ನೋಡಿದಂಥ ಅನೇಕ ವಸ್ತುಗಳಿತ್ತು ಗುಡಾರದಲ್ಲಿ. ಆ ವಸ್ತ್ರಗಳಾಗಲಿ, ಮೇಜಾಗಲಿ, ಅವೆಲ್ಲವನ್ನು ಎಲ್ಲೆಲ್ಲಿಡಬೇಕು ಅನ್ನೋದು ದೇವರು ಮೋಶೆಗೆ ಹೇಳ್ಕೊಟ್ಟಿದ್ರು. ಸೊ ಮೋಶೆ ಆ ಎಲ್ಲ ವಸ್ತುಗಳನ್ನು ಒಂದೊಂದು ದಿಕ್ಕಿನಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾದ ಸ್ಥಳವನ್ನು ನಿಗದಿಪಡಿಸಿ ಅದರಲ್ಲಿ ಮಾಡಬೇಕಾದಂಥ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅಂತ ಮೋಶೆ ಈಗ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? ಯಾಜಕರಿಗೆ. ಈಗ ಒಂದು ವಿಷಯವನ್ನು ಹೇಳಿ. ಹೌದು, ಮೋಶೆ ಮತ್ತು ಆರೋನನ ವಿಚಾರಕ್ಕೆ ಒಂದೇ ಒಂದು I wanted to make one point on that and we will continue. Yes. Why the younger brother when the elder brother was there? ಈ ವಿಚಾರವನ್ನು ನಾವು ತೆಗೆದುಕೊಂಡಾಗ ನೋಡಿ, ದೇವರು ಮೊದಲನೇದಾಗಿ ಕರೆದಿದ್ದು ಮೋಶೆಯನ್ನು. ಮೋಶೆಯ ಒಂದು ಜೀವಮಾನವನ್ನು ನಾವು ನೋಡುವುದಾದರೆ, ದೇವರು ಆತನು ಹುಟ್ಟಿದಾಗಲೇ ಅವನನ್ನು ಆರಿಸ್ಕೊಂಡಿದ್ದ, ಗರ್ಭದಲ್ಲೇ ಆತನನ್ನು ಆರಿಸ್ಕೊಂಡಿದ್ದ. ಆದರೆ ಮೋಶೆ ಕೆಲವು ಸಮಯಗಳಲ್ಲಿ ಅವನು ಮಾಡಿದಂಥ ತಪ್ಪುಗಳಿಂದ ದೂರ ಹೋಗಿದ್ದ. ಆದರೆ ಸೀನಾಯಿ ಬೆಟ್ಟದಲ್ಲಿ ದೇವರು ಮೊಟ್ಟ ಮೊದಲನೇ ಬಾರಿಗೆ ಮೋಶೆಗೆ ದರ್ಶನ ಕೊಟ್ಟಾಗ ಮೋಶೆ ಅದನ್ನು ಸ್ವೀಕರಿಸ್ತಾನೆ. ಆದರೆ ಒಂದೇ ಒಂದು ಹೇಳ್ತಾನೆ, ನನಗೆ ಮಾತಾಡೋಕ್ಕೆ ಬರಲ್ಲ ಅಂದಾಗ ಆಹಾರವನ್ನು ಅವನಿಗೆ ಸಹಾಯವಾಗಿ ಕೊಡ್ತಾರೆ. ಇನ್ನೊಂದು ಬಾರಿ ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಹೋಗಿ ದೇವರ ಜೊತೆ 40 ದಿನಗಳನ್ನು ಕಳೀತಾನೆ. ಈ ಎರಡೂ ಕಾರಣಗಳಿಂದ ದೇವರು ಮೋಶೆಯ ಬಗ್ಗೆ ಒಂದು ವಿಶೇಷವಾದ ಆದರಣೆ ಮತ್ತು ಮೋಶೆಗೆ ಆ ಜವಾಬ್ದಾರಿಕೆಯನ್ನು ನಡೆಸುವಂಥ ಅವಕಾಶ ಇತ್ತು. ಇನ್ನೊಂದು ನೀವು ನೋಡೋದಾದರೆ, ಆರೋನನು ಮೋಶೆ 40 ದಿನ ಬೆಟ್ಟದ ಮೇಲೆ ಹೋದಾಗ ಇಲ್ಲಿ ಅವರಿಗೆ ಬಸವಣ್ಣನ ಮಾಡಿದ್ದು ಯಾರಂದರೆ ಆರೋನನು. ಈಗ ನಾವು ಪ್ರತಿಷ್ಠೆ ವಿಚಾರವಾಗಿ ನಾವು ಮಾತಾಡ್ತಿದ್ವಿ. ಶುದ್ಧೀಕರಣಕ್ಕೆ ಬರೋಣ. ಈಗ ನಾನು ಯಾಜಕ, ಯಾವ ರೀತಿಯಾದ ತಯಾರಿ ಆಗಬೇಕು? ನೋಡಿ, ಈ ಗುಡಾರದ ಸೇವೆಯಲ್ಲಿ ಎರಡು ಪ್ರತಿಷ್ಠೆಗಳನ್ನು ನಾವು ನೋಡ್ತೀವಿ, ಎರಡು ಭಾಗ. ಒಂದು ಎಲ್ಲ ವಸ್ತುಗಳನ್ನು ಪ್ರತಿಷ್ಠೆಪಡಿಸುವಂಥದ್ದು, ಎರಡನೇದು ಯಾಜಕರನ್ನು ಪ್ರತಿಷ್ಠೆಪಡಿಸುವಂಥದ್ದು. ಈ ಎಲ್ಲ ವಸ್ತುಗಳನ್ನು ದೇವರು ಎಲ್ಲಿ ಯಾವ ರೀತಿ ಇಡಬೇಕು ಅಂತ ಹೇಳಿದರು ನೋಡಿ. ಎಲ್ಲ ಇಸ್ರಾಯೇಲರು ನೋಡ್ತಾ ಇದ್ದಾರೆ, ಯಾಜಕರು ನೋಡ್ತಾ ಇದ್ದಾರೆ, ಆರೋನನ ವಂಶ ಲೇವಿಯರು ಎಲ್ಲರೂ ನೋಡ್ತಾ ಇದ್ದಾರೆ. ಈಗ ಮೋಶೆ ಏನು ಮಾಡ್ತಾನೆ ಅಂದರೆ, ಒಳಗಡೆ ಗುಡಾರದ ಒಳಗಡೆ ಹೋಗಿ ಮೊದಲನೇದಾಗಿ ಆ ಗಂಗಾಳವನ್ನು ಇಡ್ತಾನೆ. ತಾಮ್ರದಲ್ಲಿ ಮಾಡಿದಂಥ ಗಂಗಾಳವನ್ನು ಇಡ್ತಾನೆ. ನಂತರ ಯಜ್ಞವೇದಿಯನ್ನು ಇಡ್ತಾನೆ. ಒಳಗಡೆ ಹೋಗ್ತಾನೆ ಪರಿಶುದ್ಧ ಸ್ಥಳಕ್ಕೆ. ಆ ಆರೋನನ್ನು ಎಲ್ಲರನ್ನೂ ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗಿ ಒಳಗಡೆ ಎಲ್ಲ ವಸ್ತುಗಳನ್ನು ಇಟ್ಟು ಬರ್ತಾನೆ. ಇಟ್ಟು ಬಂದ ಮೇಲೆ ಈಗ ನೀವು ಹೇಳಿದಂಥ ಶುದ್ಧೀಕರಣಕ್ಕೆ ಬರೋಣ. ಇದನ್ನು, ಈ ಗುಡಾರವನ್ನು ನಾವು ಒಂದು ವಚನದಲ್ಲಿ ಓದುವುದಾದರೆ, ಯಾವ ದಿನ ಅದನ್ನು ಪ್ರತಿಷ್ಠೆ ಮಾಡಿದ್ರು ಅಂದರೆ ಡೇ ಆಫ್ ಡೆಡಿಕೇಶನ್. ಈಗ ಎಲ್ಲಾದರೂ ಕಟ್ಟಡದ ಮೇಲೆ ಬರೆದಿರುತ್ತೆ, ದಿಸ್ ಬಿಲ್ಡಿಂಗ್ ವಾಸ್ ಇನಾಗ್ಯುರೇಟೆಡ್ ಅಂತ. ಯಾವತ್ತು ಆಯಿತು ಅಂದರೆ ನೋಡಿ, ವಿಮೋಚನೆ ಕಾಂಡ 40ನೇ ಅಧ್ಯಾಯ 1ನೇ ವಚನದಲ್ಲಿ,
ಯೆಹೋವನು ಮೋಶೆಗೆ, ಮೊದಲನೇ ತಿಂಗಳಿನ ಪ್ರಥಮ ದಿನದಲ್ಲಿ ನೀನು ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಬೇಕು. ಅಂದರೆ ಫಸ್ಟ್ ಡೇ ಆಫ್ ದ ಫಸ್ಟ್ ಮಂತ್, ಜಾನ್ವರಿ 1ನೇ ತಾರೀಕು ಅಂತ ತಿಳ್ಕೊಳ್ಳಿ ನಮ್ಮ ಭಾಷೆಯಲ್ಲಿ. 1ನೇ ತಿಂಗಳಿನ ಮೊದಲನೇ ದಿನದಲ್ಲಿ ಈ ಗುಡಾರವನ್ನು ಡೆಡಿಕೇಷನ್ಗೆ ರೆಡಿ ಮಾಡಿದ್ರು. ಎಲ್ಲವನ್ನು ಸಿದ್ಧ ಮಾಡಿದ ಮೇಲೆ ಎಲ್ಲ ಜನರು ಕೂಡ 7 ದಿನಗಳ ತನಕ ಶುದ್ಧವಾಗಿರಬೇಕು. ಅಂದರೆ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡದೆ ಅವರು ಸ್ನಾನಗಳನ್ನು ಮಾಡಿಕೊಂಡು ಶುದ್ಧವಾಗಿರಬೇಕು. ಮೋಶೆ ಸಿದ್ಧವಾಗಬೇಕು ಮತ್ತು ಆರೋನನು, ಯಾಜಕರು ಎಲ್ಲರೂ ಸ್ನಾನ ಮಾಡಬೇಕು. ಇದರಲ್ಲಿ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಜಕರು ಸ್ನಾನ ಅವರಾಗ ಅವ್ರು ಮಾಡ್ಕೊಳ್ಳೋಂಗಿಲ್ಲ. ನೀವು ವಚನ ಓದ್ತೀನಿ ನೋಡಿ, 12ನೇ ವಚನ, 40ನೇ ಅಧ್ಯಾಯ ವಿಮೋಚನೆ ಕಾಂಡ 12. ಅದಲ್ಲದೆ ಆರೋನನನ್ನು ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರಕ್ಕೆ ಬರಮಾಡಿ ಅವರನ್ನು ಸ್ನಾನ ಮಾಡಿಸಿ, ಆರೋನನು ನನಗೆ ಯಾಜಕನಾಗುವಂತೆ ಅವನಿಗೆ ದೀಕ್ಷಾ ವಸ್ತ್ರಗಳನ್ನು ತೊಡಿಸಿ ಅವನನ್ನು ಅಭಿಷೇಕಿಸಿ ಪ್ರತಿಷ್ಠೆಪಡಿಸಬೇಕು. ಅಂದರೆ ಆರೋನನಿಗೆ ಸ್ನಾನ ಕೂಡ ಯಾರು ಮಾಡಿಸಿದ್ದಾರೆ ಅಂದರೆ ಮೋಶೆ ಮಾಡಿಸಿದಾರಂತೆ. ಸೊ ಈಗ ಹೂ ಇಸ್ ದ ಗ್ರೇಟೆಸ್ಟ್ ಎಂಬತಕ್ಕಂಥ ಪ್ರಶ್ನೆಗೆ ನಿಮ್ಮ ಉತ್ತರ? ಖಂಡಿತವಾಗ್ಲೂ ಸತ್ಯವೇದ ಕೊಡುವಂಥ ಉತ್ತರ ಮೋಶೆ. ದೇವರು ಹೇಳ್ತಾನೆ, ಮೋಶೆ ಅಂತ ಪ್ರವಾದಿಯನ್ನು ನಾನು ನೋಡಿಲ್ಲ. ಎಲ್ಲ ಮನುಷ್ಯರಲ್ಲಿಯೂ ಮೋಶೆ ಸಾತ್ವಿಕನಂತ ದೇವರು ಸಾಕ್ಷಿಯನ್ನು ಕೊಡ್ತಾರೆ. ಯಾವ ರೀತಿಯಾದ ಶುದ್ಧೀಕರಣ ಆಗ್ತಾ ಇತ್ತು? ಈಗ ಇವ್ರನ್ನ ಆರೋನನಿಗೆ ಸ್ನಾನ ಮಾಡಿಸ್ತಾನೆ. ನೋಡಿ ಎಷ್ಟು ಭಾಗ್ಯ ಅಂದರೆ, ನಮ್ಮ ಒಂದು ಸಂಪ್ರದಾಯದಲ್ಲಿ ಅಣ್ಣ ತಮ್ಮನಿಗೆ ಸ್ನಾನ ಮಾಡಿಸ್ತೀವಿ, ನಿಮ್ಗೆ ಗೊತ್ತಿರುತ್ತೆ. ಯಾಕಂದರೆ ದೊಡ್ಡವ್ರು ನಮ್ಗೆ ಚಿಕ್ಕವ್ರಿಗೆ ಸ್ನಾನ ಮಾಡಿಸ್ತಾರೆ. ಇಲ್ಲಿ ಆರೋನನ ಅಸಹಾಯಕತೆ ಅಂದರೆ ದೇವರು ಅವನಿಗೊಂದು ಪಾಠ ಹೇಳಿಸ್ತಾ ಇದ್ದಾರೆ. ಏನು ಪಾಠ ಅಂದರೆ, ನೀನಾಗಿ ನೀನು ಶುದ್ಧ ಮಾಡ್ಕೊಳ್ಳೋಕ್ಕೆ ಅವಕಾಶವಿಲ್ಲ, ನಾನು ನಿನ್ನನ್ನು ಶುದ್ಧಿಪಡಿಸಬೇಕು. ಅಲ್ಲಿ ಕೂಡ ಒಂದು ರೀತಿಯಾದ ಮಾದರಿ ಅಥವಾ ಕೈಂಡ್ ಆಫ್ ಅನ್ ಎಕ್ಸಾಂಪಲ್ ದೇರ್ ಅಲ್ಲ? ಹೌದು, ಎಕ್ಸಾಂಪಲ್ ಅಂದರೆ ದೇವರು ಅವ್ರಿಗೊಂದು ಪಾಠ ಹೇಳ್ತಾ ಇದ್ದಾರೆ. ಏನಂದರೆ, ನಿಮ್ಮನ್ನು ನೀವು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಈ ದಿನ ಅನೇಕರು ಶುದ್ಧೀಕರಣಕ್ಕಾಗಿ ಇಲ್ಲಿ ಅಲ್ಲಿ ಅಲ್ಲಿ ಹೋಗಿ ಏನೇನೋ ಶುದ್ಧಿ ಮಾಡ್ಕೊಳ್ಬೇಕು ಅಂತಾರೆ. ಯಾರನ್ನ ಅವರಾಗ ಅವ್ರು ಶುದ್ಧಿ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಒಂದೇ ಒಂದು ವಿಷಯ ಸಾಧ್ಯ ಇದೆ, ಒಂದು ಸಣ್ಣ ವಿರಾಮಕ್ಕೆ ಸಾಧ್ಯತೆ ಇದೆ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ತೀವಿ, ನೀವು ತೆಗೆದುಕೊಳ್ಳಿ. ಪುನಃ ಬನ್ನಿ, ದೇವರ ವಾಕ್ಯವನ್ನು ಕೇಳೋಣ. ವೆಲ್ಕಮ್ ಬ್ಯಾಕ್. ಬನ್ನಿ, ಒಂದು ಮಾಹಿತಿ ಭರಿತ ಚರ್ಚೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಖಂಡಿತವಾಗ್ಲೂ ನೀವು ಸಾಕಷ್ಟು ಮಾಹಿತಿಗಳನ್ನು, ಸತ್ಯವೇದದ ಮಾಹಿತಿಗಳನ್ನು ಪಡ್ಕೊಳ್ತೀರಾ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅಶೋಕ್ ಅವರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ಶುದ್ಧೀಕರಣದ ಬಗ್ಗೆ ನಾವು ಮಾತಾಡಿದ್ವಿ. ಈ ಒಂದು ಭಾಗದಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಗುಡಾರದ ಒಂದು ಅಭಿಷೇಕ, ಹೌದು, ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗಾಗಲೇ ನಾವು ನೋಡಿದ್ದೇವೆ, ಮೋಶೆ ಬಂದು ಆರೋನನಿಗೆ ಸ್ನಾನ ಮಾಡ್ತಕ್ಕಂಥ ಒಂದು ಅಂಶವನ್ನು ನಾವು ನೋಡಿದ್ದೀವಿ. ಇದು ಒಂದು ಕ್ರಮವಾಗಿತ್ತು, ದೇವರು ಇದನ್ನು ಮಾಡು ಅಂತ ಹೇಳಿದ್ರು. ಈಗ ನಾವು ಗುಡಾರವನ್ನು, ಸಂಪೂರ್ಣವಾದ ಗುಡಾರವನ್ನು ತೆಗೆದುಕೊಂಡಾಗ ಯಾವ ರೀತಿಯಾದ ಒಂದು ಸಿದ್ಧತೆಗಳನ್ನು ಯಾಜಕರು ಅಥವಾ ಆರೋನನ ಕುಟುಂಬದವರು ಅಥವಾ ಮೋಶೆ ಯಾವ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿತ್ತು? ನೋಡಿ, ಇದೊಂದು ರೀತಿಯ ಹಬ್ಬವಾಗಿತ್ತು ಅವರಿಗೆ. ಹಬ್ಬ ಅಂದರೆ ಮೊದಲನೇ ಬಾರಿಗೆ ಅವರು ದೇವ ದರ್ಶನದ ಗುಡಾರವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಇದು ಇಸ್ರಾಯೇಲರು ಆ ದೇಶವನ್ನು, ಐಗುಪ್ತ ದೇಶವನ್ನು ಬಿಟ್ಟು ಬಂದ 2ನೇ ವರ್ಷದಲ್ಲಿ, 17ನೇ ವಚನ ವಿಮೋಚನೆ ಕಾಂಡ 40:17ರಲ್ಲಿ, 2ನೇ ವರ್ಷದ ಮೊದಲನೇ ತಿಂಗಳಿನ ಪ್ರಥಮ ದಿನದಲ್ಲಿ ಮೋಶೆ ಗುಡಾರವನ್ನು ಎತ್ತಿ ನಿಲ್ಲಿಸಿದನು. 2 ವರ್ಷ ಆಗಿತ್ತು ಅಲ್ಲಿಂದ ಬಂದು. ಅಲ್ಲಿ 2ನೇ ವರ್ಷದ ಮೊದಲನೇ ತಿಂಗಳು ನೀವು ಹೇಳಕ್ ನೋಡಿದ್ರೆ, ಒಂದು ಸ್ಥಳದಲ್ಲಿ ಇಸ್ರಾಯೇಲರು, ಐ ಆಮ್ ಜಸ್ಟ್ ಆಸ್ಕಿಂಗ್, ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನ ಇರ್ತಾ ಇದ್ರು? ಅದು ಅವ್ರು ತೀರ್ಮಾನ ಮಾಡ್ತಾ ಇರಲಿಲ್ಲ, ದೇವರು ತೀರ್ಮಾನ ಮಾಡ್ತಾ ಇದ್ದಾರೆ. ಅಂದರೆ ದೇವರು ಈಗ ಹೊರಡುವಂಥ ಸಮಯ ಅಂತ ತೀರ್ಮಾನ ಮಾಡಿದ್ರೆ, ಆ ಗುಡಾರದ ಮೇಲಿದ್ದಂಥ ದೇವದರ್ಶನದ ಗುಡಾರದ ಮೇಲಿದ್ದಂಥ ಆ ಅಗ್ನಿಸ್ತಂಭ ಅಥವಾ ಮೇಘಸ್ತಂಭ ಕದಲ್ತಾ ಇತ್ತು. ಯಾವಾಗ ಕದಲ್ತಾರೋ ಆಗ ಅವ್ರು ಹೊರಡ್ತಾಯಿದ್ರು. ಒಂದೊಂದು ಸ್ಥಳದಲ್ಲಿ, ಈಗ ಸಿನಾಯಿ ಬೆಟ್ಟದ ಹತ್ರ 2 ವರ್ಷ ಇದ್ದರು ಅವರು. 2 ವರ್ಷ ಅಂದರೆ ಸರಿಸುಮಾರು. ಅಂದರೆ ಮೋಶೆ ಮೇಲೋಗಿ ಆಜ್ಞೆಗಳನ್ನು ತೆಗೆದುಕೊಬಂದು ಇದೆಲ್ಲ ನಡೆಯೋಕ್ಕೆ 2 ವರ್ಷ ಆಯಿತು. ಇಲ್ಲಿಂದ ಮತ್ತೆ ಯಾವಾಗ ಹೊರಡ್ತಾರೆ ದೇವರು ತೀರ್ಮಾನ ಮಾಡ್ತಾಯಿದ್ರು. ಅಂದರೆ ಎವ್ರಿಥಿಂಗ್ ವಾಸ್ ಡಿಸೈಡೆಡ್ ಬೈ ಗಾಡ್. ಸೊ ದೇವರು ಅಲ್ಲಿ ಆ ಮೇಲೆ, ಆ ಗುಡಾರದ ಮೇಲೆ ಅಗ್ನಿಸ್ತಂಭವಾಗಿ ಮೆತ್ತಿಗೆ ಅಲ್ಲಿಂದ ದೂರ ಹೋದಾಗ ಇಸ್ರಾಯೇಲ್ಗೆ ಗೊತ್ತಾಯಿತು, ನಾವು ಇಲ್ಲಿಂದ
ಹೊರಡಬೇಕು ಎಂಬತಕ್ಕಂಥದ್ದು. ಆದರೆ ಈ ಸೀನಾಯಿ ಬೆಟ್ಟದ ಹತ್ರ ಮಾತ್ರ 2 ವರ್ಷಗಳಿದ್ದಾರೆ. ಹೌದು. ಸೊ ಈ ಒಂದು ಗುಡಾರದ ಶುದ್ಧೀಕರಣದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಹಬ್ಬ ಅಂತ ಹೇಳಿದ್ರೆ ಹೌದು, ಮೊದಲನೆಯ ಒಂದು ಶುದ್ಧೀಕರಣ ಯಾವ ರೀತಿ ಅವರು ತಯಾರಿ ಆದರು? ತಯಾರಿ ಅಂದರೆ ಎಲ್ಲ ಇಸ್ರಾಯೇಲರು ತಮ್ಮನ್ನು ತಾವು ಶುದ್ಧಿಪಡಿಸ್ಕೊಂಡ್ರು, ಸ್ನಾನಗಳನ್ನು ಮಾಡಿದ್ರು, ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡ್ರು. ಮತ್ತು ಯಾಜಕರು ವಿಶೇಷವಾಗಿ ತಮ್ಮನ್ನು ತಾವು ಶಾರೀರಿಕ ಅಶುದ್ಧತೆಯಿಂದ ದೂರ ಮಾಡಿಕೊಂಡು ಎಲ್ಲ ವ್ಯವಹಾರಗಳನ್ನು ದೂರ ಇಟ್ಟು ದೇವರಿಗಾಗಿ ಸಿದ್ಧಪಟ್ಟರು. ಮತ್ತು ಮೋಶೆ ಆಧ್ಯಾತ್ಮಿಕವಾದಂಥ ನಾಯಕನು. ಈ ಮೊದಲನೇ ಬಲಿಯನ್ನು ಕೊಟ್ಟಿದ್ದೇ ಮೋಶೆ ಗುಡಾರದಲ್ಲಿ. ಯಾಕಂದರೆ ಯಾಜಕನಿಗೂ ಕೂಡ ಅವಕಾಶವಿರಲಿಲ್ಲ. ಯಾಜಕನ ಪರವಾಗಿ ಅವನೊಂದು ಬಲಿಯನ್ನು ಕೊಡಬೇಕಿತ್ತು. ಮೋಶೆ ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ದಾನೆ. ಆ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೋಶೆ ಪ್ರತಿಯೊಂದು ವಸ್ತುವನ್ನು ಪ್ರತಿಷ್ಠೆಪಡಿಸ್ತಾನೆ. ಮೊದಲನೇದಾಗಿ ಗಂಗಾಳವನ್ನು ಪ್ರತಿಷ್ಠೆಪಡಿಸ್ತಾನೆ, ಆ ಯಜ್ಞವೇದಿಯನ್ನು ಪ್ರತಿಷ್ಠೆಪಡಿಸ್ತಾನೆ, ಒಳಗಡೆ ಇದ್ದಂಥ ಮೇಜನ್ನು ಆ ಸ್ಥಳದಲ್ಲಿಟ್ಟು ಅದನ್ನು ಪ್ರತಿಷ್ಠೆಪಡಿಸ್ತಾನೆ, ಅದಕ್ಕೊಂದು ಬಲಿಯನ್ನು ಕೊಟ್ಟು ರಕ್ತವನ್ನು ಪ್ರೋಕ್ಷಿಸ್ತಾನೆ, ದೀಪಸ್ತಂಭವನ್ನಿಟ್ಟು ಅದನ್ನು ಪ್ರತಿಷ್ಠೆಪಡಿಸ್ತಾನೆ, ಧೂಪರಾದ ಯಜ್ಞವೇದಿಯನ್ನಿಟ್ಟು ಅದನ್ನು ಪ್ರತಿಷ್ಠೆಪಡಿಸ್ತಾನೆ, ಒಳಗಡೆ ಇದ್ದಂಥ ಮಂಜೂಷ ಪೆಟ್ಟಿಗೆಯನ್ನಿಟ್ಟು ಪ್ರತಿಷ್ಠೆಪಡಿಸ್ತಾನೆ. ಇಷ್ಟೆಲ್ಲ ಪ್ರತಿಷ್ಠೆಪಡಿಸಿದ ನಂತರ ಯಾಜಕರನ್ನ ಪ್ರತಿಷ್ಠೆಪಡಿಸ್ತಾನೆ. ಆ ಅಹರೋನನಿಗೆ ಒಂದು ವಿಶೇಷವಾದ ವಸ್ತ್ರವನ್ನು ಕೊಟ್ಟಿದ್ದರು. ಈಗ ನೀವು ಒಂದೊಂದು ಸರಿ ಪಾಸ್ಟರ್ಗಳನ್ನು ನೋಡಿದ್ರೆ ಅವರು ವಿಶೇಷವಾದ ಬಟ್ಟೆಗಳನ್ನು ಹಾಕಿರ್ತಾರೆ. ಅಂಥ ನಿಲುವಂಗಿಗಳನ್ನು ಹಾಕಿ, ಆ ನಿಲುವಂಗಿಯಲ್ಲಿ ಯಾಜಕರಿಗೆ ಒಂದು ಪ್ರತ್ಯೇಕವಾದ ವಸ್ತ್ರಗಳಿತ್ತು, ಮಹಾಯಾಜಕನಿಗೆ ಒಂದು ವಸ್ತ್ರಗಳಿತ್ತು. ಇವೆಲ್ಲವನ್ನು ಮೋಶೆ ಹಾಕ್ತಾನೆ. ನಾವು ಮುಂಚೆ ನೋಡಿದ್ವಿ, ಸ್ನಾನನೂ ಮೋಶೆನೇ ಮಾಡಿಸ್ದ, ಈಗ ಬಟ್ಟೆನೂ ಮೋಶೆನೇ ಹಾಕಿಸ್ತಾನೆ. ಅಂದರೆ ಅಹರೋನನು ನಿಸ್ಸಹಾಯಕನಾಗಿ ನಿಂತಿದ್ದ. ನನ್ನ ಕೈಲಿ ಏನೂ ಆಗ್ತಾ ಇಲ್ವಲ್ಲ, ಎಲ್ಲ ನಮ್ಮ ತಮ್ಮ ಮಾಡ್ತಾ ಇದ್ದಾನೆ. ಅಂದರೆ ಅಹರೋನನ ಒಂದು ಭಾವವನ್ನು ನೀವು ಗಮನಿಸಿದ್ರೆ ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ. ದೇವರ ಸನ್ನಿಧಿಯಲ್ಲಿ ಆ ಗುಡಾರದಲ್ಲಿ ನಾವು ಕಲಿಯುವಂಥ ಒಂದು ಪ್ರಾಮುಖ್ಯವಾದ ಪಾಠ ಏನಾದರೂ ಇದ್ದರೆ ಅದು ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋದು. ಅಹರೋನ ತಗ್ಗಿಸ್ಕೊಳ್ತಾನೆ. ಅವನು ಸ್ನಾನ ಮಾಡಿಸ್ಕೊಳ್ಳೋಕ್ಕೂ ನಿಂತ್ಕೊಳ್ತಾನೆ, ಬಟ್ಟೆ ಹಾಕಿಸ್ಕೊಳ್ಳೋಕ್ಕೂ ನಿಂತ್ಕೊಳ್ತಾನೆ. ನಂತರ ತನ್ನ ಮಕ್ಕಳು ಕೂಡ ಬಟ್ಟೆ ಹಾಕ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಆ ಗುಡಾರದ ಒಳಗಡೆ ಅಹರೋನನನ್ನು ಕರ್ಕೊಬಂದು ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾದ್ರೆ ದೇವರ ಸೇವೆಯಲ್ಲಿ ದೊಡ್ಡವರು ಚಿಕ್ಕವರು ಎಂಬತಕ್ಕಂಥ ಸಾಕಷ್ಟು ಗೊಂದಲ ಇದೆ. ಹೌದು, ಸೀನಿಯರ್ ಜೂನಿಯರ್ಸ್ ಅಂತ ಹೇಳಿ, ಸೀನಿಯರ್ ಜೂನಿಯರು, ಸೀನಿಯರ್ ದೇವರ ಸೇವಕರು, ಜೂನಿಯರ್ ದೇವರ ಸೇವಕರು. ಆದ್ರೆ ನನಗೆ ಯಾಕೋ ಅನ್ಸುತ್ತೆ ಈ ಮೋಶೆ ಆರೋನ ವಿಚಾರವನ್ನ ನೋಡಿದಾಗ ದೇವರ ಮುಂದೆ ಸೀನಿಯರ್ ಜೂನಿಯರ್ ಯಾರು ಇಲ್ಲ, ದೇವರು ಯಾರನ್ನ ಆಯ್ಕೆ ಮಾಡ್ತಾರೋ ಅವ್ರು ಮುಂದೆ ಹೋಗ್ಬೇಕು ಅಂತ. ಅಬ್ಸಲ್ಯೂಟ್ಲಿ ಕರೆಕ್ಟ್. ನೀವು ಹೇಳಿದಕ್ಕೆ ನಾನು ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಸಂಖ್ಯೆ ಕೊಡ್ಬೋದು. ಯಾಕಂದರೆ ಇಲ್ಲಿ ನೋಡಿ, ಆ ಅಹರೋನನು ಎಲ್ಲ ವಿಚಾರದಲ್ಲಿ ಮುಂದೆ ಇದ್ದರೂ ಕೂಡ ದೇವರು ಅಹರೋನನನ್ನು ಆರಿಸ್ಕೊಂಡಿರಲಿಲ್ಲ, ದೇವರು ಮೋಶೆಯನ್ನೇ ಆರಿಸ್ಕೊಂಡಿದ್ರು. ಈ ಎಲ್ಲ ಪ್ರತಿಷ್ಠೆಯ ಕಾರ್ಯಗಳು ಮೋಶೆಯ ಮೂಲಕ ನಡೀತು. ಅದರಿಂದ ದೇವರ ಸೇವೆಯಲ್ಲಿ ದೇವರು ಯಾರನ್ನ ಆರಿಸ್ಕೊಳ್ತಾರೋ ಅದು ಆತನ ಚಿತ್ತ. ಸೌಲನನ್ನು ಬಿಟ್ಟು ದಾವೀದನನ್ನು ಆರಿಸ್ಕೊಳ್ಳೋದು ದೇವರ ಚಿತ್ತ, ಆರೋನನನ್ನು ಬಿಟ್ಟು ಮೋಶೆಯನ್ನು ಆರಿಸ್ಕೊಳ್ಳೋದು ದೇವರ ಚಿತ್ತ. ಆತನ ಚಿತ್ತಕ್ಕೆ ನಾವು ಯಾರೂ ಹಿಂದೆ ಮುಂದೆ ಹೇಳಲಿಕ್ಕೆ ಸಾಧ್ಯ ಬರೋದಿಲ್ಲ. ಆತನ ದೃಷ್ಟಿಯಲ್ಲಿ ಜೂನಿಯರ್ ಸೀನಿಯರ್ ಅಂತ ನಾವು ಯಾವತ್ತೂ ಹೇಳೋಕ್ಕಾಗಲ್ಲ. ಆ ರೀತಿ ನೋಡಿದ್ರೆ ದಾವೀದನ ಕುಟುಂಬದಲ್ಲಿ ಎಲಿಯಾಬನನ್ನು ಆರಿಸ್ಕೊಳ್ಬೇಕಿತ್ತು, ಸೀನಿಯರ್, ಚೆನ್ನಾಗಿದ್ದ, ಸುಹೃದ್ರೂಪಿಯಾಗಿದ್ದ. ಅದು ದೇವರು ಆರಿಸ್ಕೊಂಡಿದ್ದಾರು, ದ ಮೋಸ್ಟ್ ಜೂನಿಯರ್ ಆದದ್ದು ದಾವೀದನನ್ನು ಆರಿಸ್ಕೊಂಡ್ರು. ಇಲ್ಲಿ ಕೂಡ ಆರೋನನಿಗೆ ಬದಲಾಗಿ ಪ್ರತಿಷ್ಠೆ ಪಡಿಸಲಿಕ್ಕೆ ದೇವರು ಮೋಶೆಯನ್ನು ಆರಿಸ್ಕೊಂಡ್ರು. ಸೊ ಈಗ ನಾವು ಮೋಶೆ ಆರೋನ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಅವರ ಅಕ್ಕನ ಬಗ್ಗೆ ಒಂದೆರಡು ಮಾತು. ಈಗ ಅವ್ರ ಅಕ್ಕ ಕೂಡ ಅಲ್ಲೇ ಇದ್ದು ನೋಡ್ತಾ ಇರ್ಬೋದು, ಮಿರಿಯಾಮಳು ನೋಡ್ತಾ ಇದ್ಲು. ಇದನ್ನೆಲ್ಲ ನೋಡ್ತಾ ಇದ್ದಾಗ ಆಕೆಗೊಂದು ಅನುಮಾನ ಬಂದಿರ್ಬೋದು, ಯಾಕೆ ದೇವರು ಈ ವ್ಯತ್ಯಾಸಗಳನ್ನು ಮಾಡ್ತಿದ್ದಾನೆ, ಆರೋನನ್ ದೊಡ್ಡವನಲ್ವ, ಆದರೂ ಕೂಡ ಆಕೆ ಕೂಡ ದೇವರ ಕರೆಯುವಿಕೆಗೆ ಹೋಗೊಡ್ಬೇಕಿತ್ತು. ಇವೆಲ್ಲ ನಡೆದ ಮೇಲೆ ಈ ಗುಡಾರದಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಒಂದೊಂದಾಗಿ ಪ್ರತಿಷ್ಠೆ ಪಡಿಸ್ಕೊಂಡು ಬರ್ತಾರೆ. ಬಂದ ನಂತರ ಈ ಗುಡಾರವನ್ನು ಎತ್ತಿ ನಿಲ್ಲಿಸ್ತಾರೆ. ಯಾಕಂದರೆ ಅಲ್ಲಿವರೆಗೂ ಅದನ್ನು ಬರೀ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿತ್ತು. ಇದನ್ನು ಎತ್ತಿ ನಿಲ್ಲಿಸಿ ಆ ಗುಡಾರಕ್ಕೆ ಬೇಕಾದ ಎಲ್ಲ ಬಲಿಗಳನ್ನು ಕೊಟ್ಟ ಮೇಲೆ ಆ ಇಸ್ರಾಯೇಲರಲ್ಲಿ ಆನಂದ, ಉತ್ಸಾಹ ಬರಲಿಕ್ಕೆ ಶುರುವಾಯಿತು. ಆಗ ಒಂದು ಅದ್ಭುತ ಕಾರ್ಯವನ್ನು ನಡೆಯುತ್ತೆ ನೋಡಿ. ಅದನ್ನು ನಾನು ಸತ್ಯವೇದದಿಂದ ಓದಲಿಕ್ಕೆ ಇಷ್ಟಪಡ್ತೇನೆ. ವಿಮೋಚನೆ ಕಾಂಡ 40ನೇ ಅಧ್ಯಾಯ 34ನೇ ವಚನ. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ಮೋಶೆ ಕೂಡ ಒಳಗಡೆ ಹೋಗ್ಲಿಕ್ಕಾಗದೇ ಇರುವಷ್ಟು ದೇವರ ಪ್ರಸನ್ನತೆ ಬಂದಿತ್ತು. ಅಲ್ಲಿವರೆಗೂ ಎಲ್ಲ ಒಳಗಡೆ ಹೋಗಿ ಬಂದಿದ್ದ. ಆದರೆ ಯಾವಾಗ ದೇವರ ಪ್ರಸನ್ನತೆ ಇಳೀತೋ
ಆಗ ಮೋಶೆ ಒಳಗಡೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ವಂತೆ. ದೇವರ ಪ್ರಸನ್ನತೆ ಎಲ್ಲಿ ಇಳಿತು? ಆ ಗುಡಾರದ ಮೇಲೆ, ಆ ಗುಡಾರ, ಈಗ ನಾವು ಗುಡಾರವನ್ನು ನೋಡೋದಾದರೆ ಗುಡಾರದ ಮೇಲ್ಗಡೆ ಆ ಹೃದಯ ಭಾಗದಲ್ಲಿ ಎಲ್ಲಿ ಮಂಜೂಷವಿತ್ತೋ ಅಲ್ಲಿ ದೇವರ ಪ್ರಸನ್ನತೆ ಆ ಒಂದು ಗುಡಾರದ ಮೇಘದ ರೀತಿಯಲ್ಲಿ ಆ ಗುಡಾರದ ಮೇಲೆ ಇಳಿತು ಅಂತ ನಾವು ನೋಡ್ತೇವೆ. ಸಣ್ಣ ವಿರಾಮಕ್ಕೆ ಸಮಯವಾಗಿದೆ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಈ ಕೊನೆಯ ಭಾಗದಲ್ಲಿ. ಅಶೋಕ್ ಅವರೇ, ಈಗ ನಾವು ಶುದ್ಧೀಕರಣದ ಬಗ್ಗೆ ನಾವು ಮಾತಾಡಿದ್ದೇವೆ. ಮೋಶೆ ಮತ್ತು ಆರೋನನ ಆ ಒಂದು ವ್ಯತ್ಯಾಸವನ್ನು ನೋಡಿದ್ದೇವೆ. ದೊಡ್ಡವರು ಚಿಕ್ಕವರು ಎಂಬತಕ್ಕಂಥ ಅಂಶ ಇಲ್ಲಿ ಕಂಡು ಬಂದಿಲ್ಲ, ಅಟ್ಲೀಸ್ಟ್ ಇಲ್ಲಿ ಕಂಡು ಬಂದಿಲ್ಲ. ಹೌದು, ದೇವರ ಒಂದು ಆರಾಧನೆ ವಿಚಾರವನ್ನು ತೆಗೆದುಕೊಂಡಾಗ ಅದು ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ದೇವರು ಯಾರನ್ನ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾನು ಇಲ್ಲಿ, ನಮ್ಮ ಈಗಿನ ಕಾಲದ ಸಭಿಕರು ಆರಾಧನೆಗೆ ಕೊಡ್ತಕ್ಕಂಥ ಮರ್ಯಾದೆ, ಈ ಗುಡಾರದ ಸೇವೆಯಿಂದ ಅವರು ಏನಾದರೂ ಕಲಿಬೇಕಾದ್ರೆ ಅದೇನು? ನೋಡಿ, ಇದಕ್ಕೆ ಮುಂಚೆ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದರೆ ಗುಡಾರದ ಸೇವೆಯಲ್ಲಿ ದೇವರ ಪ್ರಸನ್ನತೆ, ಅಂದರೆ ದೇವರಲ್ಲಿದ್ದಾನೆ, ದ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ನಾವೇನು ಹೇಳ್ತೀವಿ, ಅದು ಬೇಕಾಗಿದೆ. ನೋಡಿ, ಇಲ್ಲಿ ವಿಮೋಚನೆ ಕಾಂಡ 40ನೇ ಅಧ್ಯಾಯ 36ರಿಂದ 38ರವರೆಗೂ ನಾನೊಂದು ವಾಚನವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಓದಿ. ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಯೇಲರು ಮುಂದೆ ಪ್ರಯಾಣ ಮಾಡುವರು. ಆ ಮೇಘವು ಬಿಡದೇ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೇ ಇರುವರು. ಇಸ್ರಾಯೇಲರ ಎಲ್ಲ ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲು ಹೊತ್ತಿನಲ್ಲಿ ಯೆಹೋವನ ಮೇಘವು ಗುಡಾರದ ಮೇಲೆ ಇತ್ತು. ರಾತ್ರಿ ವೇಳೆಯಲ್ಲಿ ಆ ಮೇಘದೊಳಗೆ ಅಗ್ನಿಯು ಪ್ರಕಾಶಿಸುತ್ತಿತ್ತು. ಅಂದರೆ ಈ ಗುಡಾರದ ಸೇವೆಯ ಒಂದು ಪ್ರಮುಖವಾದಂಥ ಭಾಗ, ಈಗ ನೀವು ಹೇಳಿದ ರೀತಿಯಲ್ಲಿ ಯಾರಾದರೂ ನಮ್ಮ ಸಭಿಕರು ಅದರಿಂದ ಕಲಿಯೋದೇನಿದೆ, ಕೆಲವರು ಅಂದ್ಕೊಳ್ಬೋದು ಗುಡಾರದಲ್ಲಿ ಏನಿದೆ ಅದೆಲ್ಲ ಹಳೆ ಒಡಂಬಡಿಕೆದು. ಅಂದರೆ ಒಂದು ದೇವರ ಪ್ರಸನ್ನತೆ. ಈ ದಿನ ನಾವು ಬದುಕಿರುವಂಥದ್ದು ದೇವರ ಕೃಪೆ ಮತ್ತು ಆತನ ಪ್ರಸನ್ನತೆಯಿಂದ. ದೇವರು ನಮ್ಮ ಜೊತೆ ಇದ್ದರೆ ನಾವು ಬದುಕಿದ್ದೀವಿ, ದೇವರಿಲ್ಲ ಅಂದರೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವೇನೂ ಮಾಡಲು ಸಾಧ್ಯವಿಲ್ಲ. ಇಸ್ರಾಯೇಲರ ಜೀವಮಾನದಲ್ಲಿ ಅವರು ತಿಳ್ಕೊಂಡಿದ್ದೇನು ಅಂದರೆ, ದೇವರು ನಮ್ಮ ಜೊತೆ ಇರುವಷ್ಟು ಕಾಲ ನಾವು ಸುರಕ್ಷಿತವಾಗಿರ್ತೇವೆ. ಇನ್ನೊಂದು ನೋಡಿ, ಆ ಗುಡಾರದ ಮೇಲೆ ದೇವರ ಅಗ್ನಿಸ್ತಂಭ ಅಥವಾ ಮೇಘಸ್ತಂಭ ಇದ್ದಾಗ ಆ ಸುತ್ತಮುತ್ತಲು ಇದ್ದಂಥ ಎಲ್ಲ ದೇಶದವರು ನೋಡ್ತಾ ಇದ್ರು, ಓ ಇಲ್ಲಿ ಯೆಹೋವ ದೇವರಿದ್ದಾನೆ, ಆತನು ಅವರ ಪ್ರಜೆಗಳನ್ನು ಕಾಪಾಡ್ತಾ ಇದ್ದಾನೆ, ನಾವು ಯಾರು ಹೋಗಿ ಯುದ್ಧ ಮಾಡಿದ್ರೂ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಯಾರೂ ಅವ್ರ ಹತ್ರ ಬರಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಅಧೈರ್ಯವಾಗಿತ್ತು. ಅದಕ್ಕೆ ನೀವು ನೋಡ್ತೀವಿ, ಬಾಲಾಕನ ಏನು ಮಾಡ್ತಾನೆ ಅಂದರೆ, ಬಿಳಾಮನು ಬಾಲಾಕನನ್ನು ಕರೆಸಿ ಈ ಜನರನ್ನ ಶಪಿಸು ಅಂತ ಹೇಳ್ತಾನೆ, ಅಂದರೆ ಅವ್ರ ದೇವರಿದ್ದಾನೆ ಅಂತ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋದು, ನಮ್ಮ ಸಭೆಗಳಲ್ಲಿ ನಮ್ಮ ಮನೆಗಳಲ್ಲಿ ದೇವರ ಪ್ರಸನ್ನತೆ ಇದೆಯಾ, ದ ಪ್ರೆಸೆನ್ಸ್ ಆಫ್ ಗಾಡ್ ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಈಗ ಪ್ರಸನ್ನತೆಯ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಥವಾ ಶುದ್ಧೀಕರಣದ ಬಗ್ಗೆ ಮಾತಾಡಬೇಕಾದ್ರೆ ನಾವು ನಮ್ಮನ್ನು ದೇವರ ಆರಾಧನೆಗೆ ವಿಚಾರವಾಗಿ ಏಕೆಂದರೆ ನಾವು ಗುಡಾರದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಂಪೂರ್ಣವಾಗಿ ನಾವು ದೇವರಿಗೆ ಒಪ್ಪಿಸಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಈ ಗುಡಾರದ ಸೇವೆಯಲ್ಲಿ ನಾವು ಕಲಿತಕ್ಕಂಥ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಯಾವುದು ಅಂತ ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳಿದಾಗ, ಶುದ್ಧವಾದ ಮನಸ್ಸು. ಶುದ್ಧವಾದ ಮನಸ್ಸನ್ನು ನಾನು ನಿನಗೆ ಒಪ್ಪಿಸ್ತೇನೆ, ಕೊಡ್ತೇನೆ ಎಂಬತಕ್ಕಂಥ ಆ ಒಪ್ಪಂದವನ್ನು ನಾವು ದೇವ್ರ ಜೊತೆ ಮಾಡ್ಕೊಬೇಕಾಗಿದೆ. ಪ್ರಿಯರೇ, ಚಿಕ್ಕವರು ದೊಡ್ಡವರು ಎಂಬತಕ್ಕಂಥ ಭಾವನೆ ಇಲ್ಲದೆ ದೇವರ ಕಾರ್ಯವನ್ನು ಮಾಡಬೇಕಾಗಿದೆ. ನಿರಾಶೆ ಬರುತ್ತೆ, ಆದರೂ ನಾವು ದೇವರಿಗೆ ಆ ಶುದ್ಧ ಮನಸ್ಸನ್ನು ಕೊಟ್ಟಾಗ ನಮ್ಮ ಆರಾಧನೆಗೆ ನಿಜವಾದ ಅರ್ಥ ಬರುತ್ತೆ. ಪ್ರಿಯರೇ, ಅಲ್ವೇ? ಹೌದು. ನೋಡಿ, ಇನ್ನೊಂದು ನಾವು ಗಮನಿಸಬೇಕಾಗಿರೋದು, ನೀವು ಹೇಳಿದಂಥ ಅಂಶ ತುಂಬ ಸತ್ಯ. ಆದರೆ ದೇವರು ಸನ್ನಿಧಿಗೆ ನಾವು ಬರುವಾಗ ನೀವು ಹೇಳಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಇಸ್ರಾಯೇಲರಲ್ಲಿ ಶಾರೀರಿಕ ಶುದ್ಧ ಕೂಡ ತುಂಬ ಅಷ್ಟವಾಗಿತ್ತು. ಅಂದರೆ ಅವರು ಶಾರೀರಿಕವಾಗೂ ಕೂಡ ಸಿದ್ಧರಾಗಬೇಕು. ಶಾರೀರಿಕವಾಗಿ ನಾವು ಯಾವಾಗ ಸಿದ್ಧರಾಗ್ತೀವೋ ನಮ್ಮ ಮಾನಸಿಕವಾಗಿ ಕೂಡ ನಾವು ಸಿದ್ಧ ಆಗ್ತೀವಿ. ಅದಕ್ಕೆ ಅದನ್ನು ಪ್ರಿಪರೇಷನ್ ಅಂತ ಹೇಳ್ತಾರೆ, ದ ಪ್ರಾಸೆಸ್ ಆಫ್ ಪ್ರಿಪರೇಷನ್. ಅಂದರೆ ನಾವು ದೇವಾಲಯಕ್ಕೆ ಹೋಗಬೇಕು ಅಂತ ಹೇಳಿದ ತಕ್ಷಣ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಯಾವ ರೀತಿ ಅಂದರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ. ಅದಕ್ಕೆ ನಾವು ಪ್ರಸಂಗಿಯಲ್ಲಿ ಓದ್ತೇವೆ, ನೀನು ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಗಳನ್ನು ಗಮನಿಸು ಅಂತ ಹೇಳ್ತಾರೆ. ಅಂದರೆ
ನೀನು ಯಾವ ಮನಸ್ಸಿನಿಂದ ಹೋಗ್ತಾ ಇದೆಯಾ, ಯಾವ ರೀತಿ ಹೋಗ್ತಾ ಇದೆಯಾ, ಇದೆಲ್ಲ ನೋಡ್ಕೊಳ್ಬೇಕು. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕೆಲಸದಿಂದ ಹಂಗೇ ಸಭೆಗೆ ಬಂದುಬಿಡೋದು, ಆ ಮೊಬೈಲ್ ಆಫ್ ಮಾಡದೆ ಹಂಗೇ ಒಳಗೆ ಬಂದುಬಿಡೋದು, ಅಲ್ಲಿ ಬಂದು ಹಲೋ ಹಲೋ ಅಂತ ಸ್ವಿಚ್ ಆಫ್ ಮಾಡೋದು. ಇದಲ್ಲ. ನಾವು ಮಾಡಬೇಕಾಗಿರೋದು ದೇವರ ಪ್ರಸನ್ನತೆಗೆ ನಾವು ಬರುವಾಗ ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು. ಒಂದು ಗುಡಾರದಲ್ಲಿ ಇಸ್ರಾಯೇಲರು ಕಲಿತಂಥ ಪಾಠ ಏನು ಅಂದರೆ, ದೇವರು ಪರಿಶುದ್ಧನು, ನಾವು ಪಾಪಿಗಳು, ಆತನ ಸನ್ನಿಧಿಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಹೋಗಬಾರ್ದು. ಈ ಪಾಠವನ್ನು ಇಸ್ರಾಯೇಲರು ಈ ದಿನಕ್ಕೂ ನೀವು ನೋಡಿ, ಯಹೂದ್ಯರನ್ನು ಎಲ್ಲಾದರೂ ನೀವು ನೋಡಿದ್ರೆ ಅವರು ಆರಾಧನೆಗೆ ಕೊಡುವಂಥ ಪ್ರಾಶಸ್ತ್ಯ ಮತ್ತು ಪ್ರಧಾನತೆ ಈ ದಿನ ನಮ್ಮ ಸಭೆಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಕೊಡ್ತಾ ಇಲ್ವೇನೋ ಅಂತ ನನ್ನ ಭಾವನೆ. ಮತ್ತು ನಿಮ್ಮ ಭಾವನೆ ಏನಾಗಿದೆ ಗೊತ್ತಿಲ್ಲ ಡೆನಿಸ್ ಅವರೇ. ಇಲ್ಲ ಅಶೋಕರ, ನೀವು ಹೇಳ್ತಾ ಇರೋದು ಸತ್ಯ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಯೌವನಸ್ಥರು ಕೂಡ ತಮ್ಮ ಸೆಲ್ ಫೋನ್ಗಳನ್ನು ಸಭೆಗೆ ಕರೆತಿರ್ತಾರೆ. ಆರಾಧನೆ ಕಾರ್ಯಕ್ರಮದಲ್ಲಿ ನಾನು ಎಷ್ಟೋ ಸಂದರ್ಭದಲ್ಲಿ ಪ್ರಸಂಗ ಮಾಡ್ತಕ್ಕಂಥ ಟಿಂಗ್ 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 ಅಂತ ಸೌಂಡ್ ಹೊಡಿತು. ನಾವು ಆ ದೇವರ ವಾಕ್ಯಕ್ಕೆ ಗಮನವನ್ನು ಸೆಳೀಬೇಕು ಎಂಬತಕ್ಕಂಥದ್ದು ನಮ್ಮ ಉದ್ದೇಶ. ವಾಕ್ಯಗಳ ಮೂಲಕ ಈ ಒಂದು ದೂರವಾಣಿಯ ಯಂತ್ರ ಹಂಗಾಗುತ್ತೆ. ಆಮೇಲೆ ಶುದ್ಧೀಕರಣ ಇಲ್ಲದೆ ಏನೋ ಒಂದು ಬಟ್ಟೆ, ಮದುವೆಗೆ ಹೋಗ್ಬೇಕಾದ್ರೆ ನಾವು ಹಂಗೆ ಹೋಗೋದಿಲ್ಲ, ಅಥವಾ ಒಂದು ರಾಜಕಾರಣಿಯನ್ನು ನೋಡಬೇಕಾದ್ರೆ ಹಂಗೆ ಹೋಗೋದಿಲ್ಲ, ಏನೋ ಬಟ್ಟೆ ಹಾಕೊಂಡು ಹೋಗೋ, ಏನು ಪಾಸ್ಟ್ರ್ ಕೇಳೋದಿಲ್ಲ, ಚರ್ಚ್ ತಾನೆ ಅಂದ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ. ಈ ರೀತಿಯಾದ ಒಂದು ವಿಚಾರಗಳನ್ನು ನಾವು ಮಾಡೋದಾದರೆ ಈ ಕಾರ್ಯಕ್ರಮದ ಮೂಲಕ ನಾನು ಖಂಡಿತವಾಗ್ಲೂ ನಾನು ನಂಬ್ತೇನೆ, ನೀವು ನಿಮ್ಮ ಆರಾಧನೆಗೆ ಅರ್ಥವನ್ನು ಹುಡ್ಕೊಳ್ತೀರಾ ಎಂಬತಕ್ಕಂಥದ್ದನ್ನು ನಾನು ನಂಬ್ತೇನೆ. ಕೊನೆಯದಾಗಿ ಬೋಧಕರೇ, ಒಂದೇ ಒಂದು ವಿಷಯವನ್ನು, ಮಾಹಿತಿಯನ್ನು ಅಥವಾ ಬೆಳಕನ್ನು ಚೆಲ್ಲಿ, ನಿಜವಾದ ಆರಾಧನೆ ಅಂದರೆ ಏನು? ನಿಜವಾದ ಆರಾಧನೆ ಅಂದರೆ ದೇವರು ಪರಿಶುದ್ಧನು ಅಂತ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋದು, ದೇವರ ಪ್ರಸನ್ನತೆಯನ್ನು ಗಮನಿಸುವಂಥದ್ದು. ಈಗ ನೀವು ದೇವರಲ್ಲಿದ್ದಾನೆ ಅಂದರೆ ಖಂಡಿತವಾಗಲೂ ನೀವು ನಡ್ಕೊಳ್ಳುವಂಥ ರೀತಿ, ನೀವು ಹಾಕ್ಕೊಳ್ಳುವಂಥ ಬಟ್ಟೆ, ನೀವು ಮಾತಾಡುವಂಥ ಮಾತು, ನಿಮ್ಮ ಆಲೋಚನೆಗಳ ಬದಲಾವಣೆ ಆಗುತ್ತೆ. ಆ ದೇವರಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ನಿಮ್ಮ ಇಷ್ಟ ಬಂದ ರೀತಿಯಲ್ಲಿ ನೀವು ಅನೇಕ ಉದಾಹರಣೆಗಳನ್ನು ಕೊಟ್ಟರೆ, ಇದನ್ನು ಯವನಸ್ಥರು ಯಾವ ರೀತಿ ಆ ರೀತಿ ನಡ್ಕೊಳ್ಬೋದೇನೋ. ಆದರೆ ಒಮ್ಮೆ ದೇವರಲ್ಲಿದ್ದಾನೆ ಅಂತ ನಮಗೆ ಗೊತ್ತಾದರೆ, ಇಸ್ರಾಯೇಲರು ಆ ಗುಡಾರಕ್ಕೆ ವಿಶೇಷವಾದ ಗೌರವ ಏನಕ್ಕೆ ಕೊಡ್ತಾಯಿದ್ರು ಅಂದರೆ, ದೇವರಲ್ಲಿದ್ದಾನೆ, ಆತನ ಪ್ರಸನ್ನತೆ ಇದೆ ಅಂತ. ಎಲ್ಲಿವರೆಗೂ ಅದನ್ನು ಗೌರವಿಸ್ತಾರೋ ದೇವರು ಅವ್ರನ್ನ ಆಶೀರ್ವಾದ ಮಾಡಿದರು. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನೀವು ಇದನ್ನೆಲ್ಲ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ದೇವರು ಇಲ್ಲ ಎಂಬತಕ್ಕಂಥದ್ದು ನಿಮ್ಮ ಭಾವನೆ ಆಗುತ್ತೆ. ನಮಗೆ ಒಂದು ವೇಳೆ ನಾವು ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಆ ಗುಡಾರದಲ್ಲಿ ಅಥವಾ ನಮ್ಮ ಸಭೆಯಲ್ಲಿ ದೇವರಿದ್ದಾನೆ ಎಂಬತಕ್ಕಂಥ ಭಾವನೆ ನಮ್ಮಲ್ಲಿ ಇದ್ದಂಥ ಪಕ್ಷದಲ್ಲಿ ಶುದ್ಧೀಕರಣ, ಶಾರೀರಿಕ ಶುದ್ಧೀಕರಣ ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಶುದ್ಧೀಕರಣ, ನಮ್ಮ ಎಲ್ಲವನ್ನು ಶುದ್ಧೀಕರಣವನ್ನು ಮಾಡಿ ನಂತರ ನಾವು ಆಲಯಕ್ಕೆ ಹೋಗ್ತೀವಿ ಅಂತ ನಾವು ನೋಡ್ತೇವೆ. ಅಶೋಕ್ ಅವರೇ, ಮಾಹಿತಿಗೆ ವಂದನೆ. ನಮಸ್ಕಾರ. ಖಂಡಿತವಾಗ್ಲೂ ಪ್ರಿಯ ವೀಕ್ಷಕರೇ, ಈ ಒಂದು ಸಂಚಿಕೆ ಅಥವಾ ಈ ಒಂದು ಭಾಗದಲ್ಲಿ ನೀವು ನಿಜವಾದ ಆರಾಧನೆಯ ಅರ್ಥವನ್ನು ಗ್ರಹಿಸಿಕೊಂಡಿದ್ದೀರಾ ಎಂಬತಕ್ಕಂಥದ್ದೇ ನಮ್ಮ ನಂಬಿಕೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.